ಹೇ ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಊಡಿಸ್ ಮಾಡ್ಬಿಡ್ತೀನಿ ಅನ್ಕೊಂಡು ಜಗದೀಶ್ ಅವರು ಬಿಗ್ ಬಾಸ್ಗೆ ಆವಾಜ್ ಹಾಕ್ತಾ ಇದ್ರ ಅಂತ ಹೇಳ್ಬಹುದು. ಜಗದೀಶ್ಗೆ ಏನಾಗಿದೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಇರಕ್ ಆಗ್ತಾ ಇಲ್ವಾ ಏನೋ ಅಂತ. ಇಲ್ಲಿ ಹೊರಗಡೆ ಅವ್ರ ಲೈಫಲ್ಲಿ ಹೆಂಗಿದ್ರು ಅಂದ್ರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಹಿಡ್ಕೊಂಡು ಅದರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ಆವಾಜ್ ಹಾಕೊಂಡು ಅಂತಂದ್ರೆ ಏನಪ್ಪ ಅಂದ್ರೆ ಲೈವ್ ಅಲ್ಲಿ ಕೂತ್ಕೊಂಡು ಎಲ್ರು ಒಂದು ಏನ್ ಹೇಳ್ಬೋದು, ಕಾಲ್ ಹೇಳ್ಕೊಂಡು ಅಥವಾ ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ಕೊಂಡು ಈ ತರ ಇದ್ದಂತ ವ್ಯಕ್ತಿ ಬಿಗ್ ಬಾಸ್ ಅಲ್ಲಿ ಹೋಗಿ ಮೊಬೈಲ್ ಇಲ್ಲ ಅಲ್ಲಿಗೆ, ಮತ್ತೆ ಅವ್ರಿಗೆ ಮಾತಾಡ್ಲೇಬೇಕು. ಆಕ್ಚುಲಿ ಮಾತಾಡ್ಲಾರ ಅವ್ರು ಯಾವತ್ತೂ ಇರಲ್ಲ, ಅದು ಎಲ್ಲರೂ ಗೊತ್ತಿರೋ ವಿಷಯ. ಮಾತಾಡ್ಲೇಬೇಕು ಅನ್ಕೊಂಡೆ ಬಿಗ್ ಬಾಸ್ ಅವರು ಅವ್ರನ್ನ ಸೆಲೆಕ್ಟ್ ಮಾಡಿದ್ರ ಅಂತಾನೆ ಅನ್ಸುತ್ತೆ. ಬಟ್ ಇಲ್ಲಿ ಇವತ್ತಿನ ಪ್ರೋಮೋದಲ್ಲಿ ಏನಪ್ಪ ಇದೆ ಅಂತಂದ್ರೆ ಬಿಗ್ ಬಾಸ್ ನ ಉಡಿಸ್ ಮಾಡ್ಬಿಡ್ತೀನಿ, ನಮ್ಮನ್ನ ಎದುರಾಕೊಂಡು ಬಿಗ್ ಬಾಸ್ ನಡೆಸ್ತೀರಾ ನೀವು, ನೋಡೇ ಬಿಡೋಣ ಆಚೆ ಹೋದ್ಮೇಲೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಇದು ಯಾವ್ದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಸುದೀಪ್ ಅವ್ರಿಗೆ ಟಾಂಗ್ ಕೊಡ್ತಿದಾರ ಅಂತಾನೆ ಹೇಳ್ಬಹುದು. ಸುದೀಪ್ ಅವರು ಇದ್ರ ಬಗ್ಗೆ ಸಾಟರ್ಡೆ ಇನ್ನೇನು ಇವತ್ತು ಗುರುವಾರ, ನಾಳೆ ಶುಕ್ರವಾರ, ಇನ್ 2 days ಆದ್ಮೇಲೆ ಸುದೀಪ್ ಅವರು ಪಕ್ಕ ಜಗದೀಶ್ ಅವ್ರಿಗೆ ಒಂದು ಕ್ಲಾಸ್ ಇದೆಯಾ ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂತಂದ್ರೆ ಸುದೀಪ್ ಅವ್ರಿಗೆ ಏನಾದ್ರು ಮಾತಾಡಿದ್ರು ಕೂಡ ಸುದೀಪ್ ಅವರು ಓಕೆ ಅಂತ ಅದನ್ನ ಬಿಡ್ಬಹುದು. ಬಟ್ ಬಿಗ್ ಬಾಸ್ ಬಗ್ಗೆ ಮಾತಾಡಿದ್ರೆ ಸುದೀಪ್ ಅವರು ಅದನ್ನ ಬಿಡಕ್ ಚಾನ್ಸೇ ಇಲ್ಲ ಅಂತಾನೆ ಹೇಳ್ಬಹುದು. ಇಲ್ಲಿವರೆಗೂ ಒಂದು ಲೆಕ್ಕ ಆದ್ರೆ ಇನ್ ಮುಂದೆ ಒಂದ್ ಲೆಕ್ಕ ಅನ್ಕೊಂಡು ಸುದೀಪ್ ಅವರು ಹೊಸ ಅಧ್ಯಾಯನ ಹೊಸ ತರ ಆಗಿ ಜಗದೀಶ್ ಫುಲ್ ರೋಸ್ಟ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡ್ತಾರ ಅಂತ ಹೇಳ್ಬೋದು ಸಾಟರ್ಡೆ ಎಪಿಸೋಡ್ ಅಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇಲ್ಲಿ ಜಗದೀಶ್ ಅವರು ಪ್ರತಿಯೊಬ್ಬರ ಹತ್ರನೂ ನಿನ್ನೆ ಎಪಿಸೋಡ್ ಯಾರೆಲ್ಲ ನೋಡಿದ್ರೆ ಕಮೆಂಟ್ ಮಾಡಿ ಗೈಸ್, ಓಕೆನಾ. ಇಲ್ಲಿ ಮಾನಸ ಅವ್ರ ಹತ್ರ ಗಲಾಟೆ ಮಾಡಿದ್ರು, ಕೀರ್ತಿ ಅವ್ರ ಹತ್ರ ಇದು ಧರ್ಮ ಹತ್ರ ಗಲಾಟೆ ಮಾಡಿದ್ರು, ಧನ್ರಾಜ್ ಅಂತೂ ಹೆವಿ ಒಂದು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರ ಅಂತಾನೆ ಹೇಳ್ಬೋದು ಜಗದೀಶ್ ಅವ್ರನ್ನ ನೋಡ್ಬಿಟ್ಟು. ಎಲ್ಲಿ ಏನ್ ಆಗ್ಬಿಡುತ್ತೆ, ಎಲ್ಲಿ ಏನ್ ಮಾಡಿಬಿಡ್ತಾರೆ ಅಂತ, ಇವ್ರಿಗೆ ಏನ್ ಆಗ್ತಿದೆ ಅಂತ. ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಎಲ್ಲರನ್ನೂ ಟ್ರಿಗರ್ ಮಾಡ್ತಿದ್ರು ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಅವರು ಈ ಕಡೆಗೆ ನರ್ಕದಲ್ಲಿರೋರ್ಗೂ ಸಪೋರ್ಟ್ ಮಾಡ್ತಾ ಇದ್ರು, ಸ್ವರ್ಗದಲ್ಲಿರೋರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನ್ಕೊಂಡ್ರ, ಅಥವಾ ಇಲ್ಲಿ ನೋಡಿದ್ರೆ ನಿನ್ನೆ ನೋಡಿದ್ರೆ ನರಕದಲ್ಲಿ ಯಾರ್ಯಾರಿದ್ರು ಅವರು ಕೂಡ ಎಲ್ಲ ಉಲ್ಟಾ ಆಗ್ಬಿಟ್ರ ಅಂತಾನೆ ಹೇಳ್ಬೋದು ಲಾಸ್ಟ್ ಅಲ್ಲಿ. ಹೀಗಾಗಿ ಬಿಗ್ ಬಾಸ್ ನಾನು ಡೋರ್ ಹೊಡೆದು ಹೋಗ್ಬಿಡ್ತೀನಿ, ಈ ಡೋರ್ ಹೊಡೆದೇನೋ ಜಾಸ್ತಿ ಟೈಮ್ ಆಗಲ್ಲ, ಹಾಗೆ ಹೀಗೆ ಅನ್ಕೊಂಡು ಇವತ್ತಿನ ಪ್ರೋಮೋದಲ್ಲಿ ಫುಲ್ ಒಂದು ರಾಂಗ್ ಆಗಿದ್ರು ಅಂತ ಹೇಳ್ಬೋದು. ಇದು ಫಸ್ಟ್ ಪ್ರೋಮೋ, ಇನ್ನು ಆಕ್ಚುಲಿ ಇನ್ನು 2-3 ಪ್ರೋಮೋ ಬರೋದಿದೆ. ನೋಡೋಣ ಅದ್ರಲ್ಲಿ ಇನ್ನು ಯಾವ್ಯಾವ ತರ ಜಗ್ಗುದ ಅವತಾರಗಳು ತೋರಿಸ್ತಾರ ಅಂತ. ಬಟ್ ನಿಮಗೆ ಏನ್ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಗೈಸ್, ಓಕೆನಾ. ಈ ಸೀಸನ್ ಒಂದು ಎಲ್ಲರೂ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಬಿಗ್ ಬಾಸ್ ಟೀಮ್ ಏನು ಒಂದು ಫಿಕ್ಸ್ ಆಗಿದ್ರಪ್ಪ ಅಂತಂದ್ರೆ ಸೀಸನ್ 10 ಏನ್ ಬಂದಿದೆ ಅದಕ್ಕಿಂತ TRP ಕಿತ್ಕೊಂಡು ಹೋಗ್ಬೇಕು ಅನ್ಕೊಂಡೆ ಒಂದು ಪ್ಲಾನ್ ಮಾಡ್ಕೊಂಡು ಈ ತರ ಇರೋರ್ನೆಲ್ಲ ಒಂದು ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಕರ್ಕೊಂಡ್ ಬಂದಿದ್ದಾರೆ ಅಂತಾನೆ ಕಾಣಿಸ್ತಾ ಇದೆ. ಬಟ್ ಒಬ್ಬೊಬ್ರು ಕೂಡ ಇದು ಹೇಳ್ತಲ್ಲ, ಒಂದೊಂದು ಮುತ್ತುಗಳಂತಾರಲ್ಲ ಆ ತರ ಇದಾರೆ ಅಂತಾನೆ ಹೇಳ್ಬೋದು. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಇನ್ನೂ 2-3 ಎಪಿಸೋಡ್ ಬರೋದಿದೆ. ಬಟ್ ನಿನ್ನೆ ಯಾರೆಲ್ಲ ಫುಲ್ ಎಪಿಸೋಡ್ ನೋಡಿದ್ರೆ ನಿನ್ನೆ ಒಂದು ಎಪಿಸೋಡ್ನ ಕಮೆಂಟ್ ಮಾಡಿ ಏನು ಅನಿಸ್ತು ಅಂತ. ಅದರಲ್ಲೂ ಕೂಡ ಅದೇ ಹೇಳಿದ್ನಲ್ವಾ, ಧನರಾಜ್ ಅವರು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ರು ಜಗದೀಶ್ ಅವ್ರದ ಒಂದು ಅವತಾರ ನೋಡ್ಬಿಟ್ಟು. ಟಾಸ್ಕ್ ಕೂಡ ಅದು ಕಂಪ್ಲೀಟ್ ಮಾಡಲಿಲ್ಲ, ಆಮೇಲೆ ಬಂದ್ಬಿಟ್ಟು ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಥರ ಇರೋದ್ರಿಂದ ನೋಡೋರಿಗೆ ಜಗಳ, ಬಿಗ್ ಬಾಸ್ ಅಲ್ಲಿ ಜಗಳ ಆಗೋದ್ರಿಂದ ನೋಡೋರಿಗೆ ಖುಷಿ ಕೊಡ್ತಾ ಇದೆಯಾ, ಅಥವಾ ಇದು ಏನಪ್ಪ ಬಿಗ್ ಬಾಸ್ ಅಂದ್ರೆ ಜಗಳ ಅಂತ ಏನಾದರೂ ಅನಿಸ್ತಿದ್ಯಾ ನಿಮಗೆ? ಪ್ಲೀಸ್ ಕಮೆಂಟ್ ಮಾಡಿ ಗೈಸ್, ಓಕೆನಾ. ಇದೇ ಥರ ವಿಡಿಯೋಗಳಿಗಾಗಿ ಅಮಿತ್ ಅಡ್ಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.